ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 48 8-10 ವಚನವನ್ನ ಧ್ಯಾನ ಮಾಡೋಣ. ಅದಕ್ಕವನು ಇವರನ್ನು ನಾನು ಆಶೀರ್ವದಿಸುತ್ತೇನೆ. ಓದ್ಕೊಳ್ಳೋಣ. ಇಸ್ರಾಯೇಲನು ಯೋಸೇಫನ ಮಕ್ಕಳನ್ನು ನೋಡಿ ಇವರು ಯಾರೆಂದು ಕೇಳಲು ಯೋಸೇಫನು ತನ್ನ ತಂದೆಗೆ ಇವರು ಈ ದೇಶದಲ್ಲಿ ನನಗೆ ದೇವರು ಅನುಗ್ರಹಿಸಿದ ಮಕ್ಕಳು ಎಂದು ಹೇಳಿದನು. ಅದಕ್ಕವನು ಇವರನ್ನು ನಾನು ಆಶೀರ್ವದಿಸುತ್ತೇನೆ, ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬಾ ಅಂದನು. ಇಸ್ರಾಯೇಲನು ವೃದ್ಧಾಪ್ಯದಿಂದ ಮೊಬ್ಬು ಕಣ್ಣುಳ್ಳವನಾಗಿ ನೋಡಲಾರದೆ ಇದ್ದನು. ಯೋಸೇಫನು ಅವರನ್ನು ಅವನ ಬಳಿಗೆ ಕರೆದುಕೊಂಡು ಬರಲು ಅವನು ಅವರನ್ನು ಮುದ್ದಿಟ್ಟು ಅಪ್ಪಿಕೊಂಡನು. ಇಲ್ಲಿ ಈಗ ನಿನಗೆ ಐಗುಪ್ತ ದೇಶದಲ್ಲಿ ಹುಟ್ಟಿದಂತ 2 ಮಕ್ಕಳನ್ನ ನಾನು ಕೇಳ್ತಾ ಇದ್ದೇನೆ, ಅವರು ನನ್ನ ಮಕ್ಕಳಾಗಿರ್ತಾರೆ. ಒಂದು ವೇಳೆ ನೀವು ಇನ್ನೂ ಹೆಚ್ಚು ಮಕ್ಕಳಾದ್ರೆ ಆ ಮಕ್ಕಳು ನಿನ್ನವರಾಗಿರ್ಲಿ, ರೂಬೇನ್ ಮತ್ತು ಸಿಮಿಯೋನರ ಹಾಗೆ ಅವರೂ ಆಗಿರ್ಲಿ, ಕಾನಾನ್ ದೇಶದ ಎಲ್ಲ ಆಸ್ತಿಪಾತ್ರಗಳು ಅವರಿಗೆ ಸಿಗುತ್ತದೆ ಎಂದು ಯಾಕೋಬನು ಹೇಳ್ತಾನೆ. ಅಂದ್ರೆ ಈಗ ಇವರು ನನ್ನ ಮಕ್ಕಳಾಗಿರ್ಲಿ ಅಂದ್ರೆ ಅಲ್ಲಿ ಏನ್ ಲೆಕ್ಕ ಆಗುತ್ತಂದ್ರೆ 12 ಕುಲ ಅಲ್ಲ 14 ಕುಲ ಅಲ್ಲಿ ಆಗೋದನ್ನ ನಾವು ನೋಡ್ತೀವಿ. ಈ ಆಗಿನ ಕಾಲದಲ್ಲಿ ದೊಡ್ಡ ಮಗನಿಗೆ ಆಸ್ತಿಯಲ್ಲಿ 2 ಪಾಲು ಸಿಗ್ತಾ ಇತ್ತು, ಅದು ಪದ್ಧತಿ ಆಗಿತ್ತು. ಆದ್ರೆ ಇಲ್ಲಿ ಯಾಕೋಬನು ಈ 2 ಪಾಲನ್ನು ಯೋಸೇಫನ್ ಕೊಡುತ್ತಿದ್ದಾನೆ. ಮುಖ್ಯವಾಗಿ ಮಾತ್ರವಲ್ಲದೆ ಮನಸ್ಸಿಗೆ ಅದು ಸರಿಯಾಗಿ ಅವನಿಗೆ ತೋರುತ್ತೆ. ದೊಡ್ಡ ಮಗನಿಗೆ ಸಿಕ್ಕಿಲ್ಲ ರೂಬೇನ್ಗೆ, ಆದ್ರೆ ಯೋಸೇಫನಿಗೆ 2 ಪಾಲು ಸಿಕ್ಕಿದ್ದನ್ನ ನೀವು ಆದಿಕಾಂಡ 47-48 ನೀವು ನೋಡ್ತೀರಾ. ಇಲ್ಲಿ ನಾವು ನೋಡ್ತೇವೆ 12 ಕುಲಗಳಾಗಿ ಇಸ್ರಾಯೇಲ್ ವಿಭಾಗ ಆಗಿದ್ರು ಸಹ ಅವರಿಗೆ ಸಿಗುವಂತ 2ರಷ್ಟು ಆಶೀರ್ವಾದ, ಭೂಮಿ, ಜಾಗ ಇವರಿಬ್ರು ಮಕ್ಕಳಿಗೂ ಸಿಗುತ್ತೆ. ಈಗ ಯೋಸೇಫನ 2 ಮಕ್ಕಳಿಗೂ ಸಿಗುತ್ತೆ, ಮನಸ್ಸೆ ಎಫ್ರಾಯಿಮ್ಗೆ. ನೀವು ಅದನ್ನು ಬೈಬಲ್ ಅಲ್ಲಿ ಓದ್ತೀರಾ. ಇದರಿಂದ ನಾವು ಕಾಣುವಂಥದ್ದು ಏನಂದ್ರೆ ಇಸ್ರಾಯೇಲರಲ್ಲಿ 12 ಕುಲಕ್ಕಿಂತ ಹೆಚ್ಚು ಕುಲಗಳು ಇತ್ತು ಎಂಬುದಾಗಿ ನಾವು ನೋಡ್ಬೋದು. ಹಾಗಾದ್ರೆ ಇಲ್ಲಿ ಯೋಸೇಫನ ಸಹ ಕುಲ ಎಂಬುದಾಗಿ ಕರೆಯಲ್ಪಡ್ತಾನೆ. ಕುಲಗಳನ್ನ ಲೆಕ್ಕಿಸುವಾಗ ಯೋಸೇಫನ ಕುಲದವರಿಗೆ ಆಶೀರ್ವಾದ ನಾವು ಸಿಗೋದನ್ನ ಸಹ ನಾವು ನೋಡ್ತಾ ಇದ್ದೀವಿ. ಲೇವಿ ಕುಲದವರಿಗೆ ಯಾವ ಸ್ವಾಸ್ಥ್ಯ ಸಿಕ್ಕಲಿಲ್ಲ, ಆದ್ರೆ ಅವರಿಗೆ 48 ಪಟ್ಟಣಗಳು ಬಾಧ್ಯತೆಯಾಗಿ ಸಿಗ್ತದೆ ಬೈಬಲ್ ಪ್ರಕಾರ. ನಾವು ಆದ್ರೆ ಯಾವಾಗಲೂ 12 ಕುಲಗಳ ಬಗ್ಗೆನೇ ಓದ್ತೇವೆ, ಆದ್ರೆ 13 ಕುಲಗಳ ಬಗ್ಗೆ ನಾವು ಎಂದಿಗೂ ನೋಡೋದಿಲ್ಲ. ಯಾವಾಗಲ ಕುಲಗಳ ಪಟ್ಟಿಗಳನ್ನ ಮಾಡಲಾಗ್ತದೋ ಅಲ್ಲಿ ಯಾವಾಗಲೂ 1 ಕುಲ ಇಲ್ಲದೆ ಇರೋದನ್ನ ನಾವು ನೋಡ್ತೀವಿ. ನೀವು ಕರೆಕ್ಟ್ ಆಗಿ ನೋಡಿ 1 ಕುಲ ಇರಲ್ಲ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಕುಲಗಳ ಪಟ್ಟಿ ಇದೆ, ಅದರಲ್ಲಿ ದಾನ್ ಕುಲ ಇರಲ್ಲ. ಯಾಕೆ? ಯಾವಾಗಲೂ ಕುಲಗಳ ಪಟ್ಟಿ ಎಲ್ಲಿ ಮಾಡಿದ್ರು ಸಹ ಲೇವಿ ಕುಲದವರು ತೆಗೆದುಹಾಕಲ್ಪಡ್ತಾ ಇದ್ರು. ಆದ್ರೆ ಪ್ರಕಟಣೆಯಲ್ಲಿ ಲೇವಿ ಕುಲದವರು ಇದ್ದಾರೆ, ದಾನ್ ಕುಲದವರು ಇರಲ್ಲ ಎಂಬುದಾಗಿ ನಾವು ಒಂದು ಅಂಕಿಯನ್ನ ನಾವು ನೋಡ್ತೇವೆ. ಹಾಗಾದ್ರೆ ಅಲ್ಲಿ 12 ಅನ್ನೋದು ಹ್ಯೂಮನ್ ಗವರ್ಮೆಂಟ್ ಅನ್ನ ತೋರಿಸುವಂತದ್ದಾಗಿದೆ. 12 ಕುಲ, 12 ಅಪೋಸ್ತಲರನ್ನ ನಾವು ಇದರಲ್ಲಿ ನೋಡ್ತೇವೆ. ಆಳ್ವಿಕೆಯನ್ನು ನಾವು ನೋಡ್ಬೇಕಾದ್ರೆ 12 ಎಂಬುದಾಗಿ ಹೋಲಿಸಲಾಗ್ತದೆ. ಸಾಧಾರಣವಾಗಿ ನಾವು ನೋಡುವಂಥದ್ದು 14 ಕುಲ ಇರ್ಬೇಕಲ್ವಾ. ನೋಡ್ರಿ, ಇವಾಗ 12 ಜನ ಯಾಕೋಬನ ಮಕ್ಕಳು ಮಾತ್ರವಲ್ಲದೆ ಮನಸ್ಸೆ ಎಫ್ರಾಯಿಮ್. ಯಾಕೋಬನ ಹೇಳ್ತಾನೆ ಅವರು ನನ್ನ ಮಕ್ಕಳಾಗಿರ್ಲಿ ಅಂತ. ಅವಾಗ ಟೋಟಲ್ 14 ಇರಬೇಕು. ಆದರೆ ಯೋಸೇಫನ್ ಸೇರಿಸಿದ್ರೆ ಪಟ್ಟಿ ಮಾಡುವಾಗ ಅದು ಕರೆಕ್ಟಾಗಿ ಬರೀ 12 ಆಗುತ್ತೆ. ಹಾಗಾದ್ರೆ ಈ 2 ಮಕ್ಕಳು 20 ವಯಸ್ಸಿನವರು ಆಗಿರಬಹುದು. ಇಲ್ಲಿ ಯೋಸೇಫನಿಗೆ ಈಗ 56 ವರ್ಷ ಇದೆ. ಆದರೆ ಇಲ್ಲಿ ನಾವು ನೋಡ್ತೀವಿ ಇವರಿಬ್ರು ಕುಲ ಸೇರಿದ್ರು ಸಹ ಇವರು 20 ವಯಸ್ಸು ಆಗದೆ ಇರೋದ್ರಿಂದ ಇವರನ್ನ ನಾವು ಯೋಸೇಫನು ಕುಲದಲ್ಲಿ ಸೇರ್ಕೊಳ್ತಾನೆ ಅನ್ನೋದನ್ನ ನಾವು ನೋಡ್ತೇವೆ. ಹೀಗಾಗಿ ಯಾಕೋಬನಿಗೆ 12 ಮಕ್ಕಳು, 12 ಕುಲ ಇರ್ತಾರೆ. ಆದರೆ ನಾವು ನೋಡ್ಬೇಕಾದ್ರೆ ಯಾಕೋಬನು ಮನಸ್ಸೆ ಮತ್ತೆ ಎಫ್ರಾಯಿಮ್ ಅನ್ನ ತಗೊಂಡಿದ್ರಿಂದ ಮಕ್ಕಳಾಗಿ ಅವರಿಗೂ ಸಹ
ಕುಲಗಳಿಗೆ ಸಿಗಬಹುದಾದಂಥ ಪಾಲು ದೊರಕುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಯಾಕೆ ಎಫ್ರಾಯಿಮ್ ಮನಸ್ಸೆ ಸೇರ್ತಾರೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಅವರಿಗೆ ಯಾಕೋಬನ್ ಕೊಟ್ಟಂತ ಆಶೀರ್ವಾದ. ದೇವರು 12 ಕುಲಗಳಿಗೆ ಆಶೀರ್ವಾದವನ್ನು ಕೊಡ್ತಾರೆ, ಆದರೆ ಯಾಕೋಬನ ಮೇಲೆ ಯಾಕೋಬನೇ ವಾಗ್ದಾನ ಮಾಡಬೇಕಾಗಿತ್ತು. ಯಾಕೋಬನಿಗೆ ಕೊಟ್ಟಂತ ವಾಗ್ದಾನ ಅವನು ಟ್ರಾನ್ಸ್ಫರ್ ಮಾಡಬೇಕಾಯಿತು. ಅದೇ ತರ ಪ್ರಿಯರೇ, ಇಲ್ಲಿ ಸ್ವಲ್ಪ ನಿಮಗೆ ಇದು ಹೆಚ್ಚಿನ ಒಂದು ವಿವರವಾಗಿ ಕಾಣ್ತದೆ, ಅದರ ಕನ್ಫ್ಯೂಷನ್ ಆಗಿ ಕಾಣ್ತದೆ. ಬಟ್ ಇದರಲ್ಲಿ ನಾವು ನೋಡುವಂತ ಒಂದು ಆತ್ಮಿಕ ಅರ್ಥ ಏನಂದ್ರೆ, ತಂದೆ ತಾಯಿಗಳು ತಾವು ದೇವರಿಂದ ರಿಸೀವ್ ಮಾಡಿದ್ದನ್ನ ತಮ್ಮ ಒಂದು ನೆಕ್ಸ್ಟ್ ಸಂತತಿಗೆ ಪಾಸ್ ಮಾಡ್ಬೇಕನ್ನೋದೇ ಮೆಸೇಜ್ ಇಲ್ಲಾಗಿರ್ತದೆ. ನೀವು ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂತತಿಗೆ ಆಶೀರ್ವಾದವನ್ನು ನುಡಿತಾ ಇದ್ದೀರಾ ಅಥವಾ ಬರೀ ಶಾಪ ನುಡಿತಾ ಇದ್ದೀರಾ? ಆಶೀರ್ವಾದವನ್ನು ನುಡಿರಿ, ನಿಮ್ಮ ಕುಟುಂಬ ಆಶೀರ್ವಾದವಾಗಿ ಇರುತ್ತೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದಪ್ಪ, ಅಬ್ರಾಮ್, ಇಸಾಕ್, ಯಾಕೋಬನವರೆಗೂ ವಾಗ್ದಾನ ಇತ್ತು, ಆದರೆ ಇನ್ನು ಮುಂದಿನ ಕುಲಗಳಿಗೆ ದೇವರೇ ತಂದೆನೇ ವಾಗ್ದಾನ ಮಾಡಬೇಕಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಅಪ್ಪ ತಂದೆಯಾದ ದೇವರೇ ಸ್ವಾಮಿ, ಅದೇ ರೀತಿ ನಾವು ಸಹ ನಮಗೆ ನೀನು ನುಡಿದಂಥ ವಾಗ್ದಾನಗಳ ಮಕ್ಕಳು ಮೊಮ್ಮಕ್ಕಳಿಗೆ ನುಡಿಯುವಾಗಿ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ,
ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ